ಎಲ್ಲರಿಗೂ ವೆಲ್ಕಮ್ ಟು ಸವೀರಾ ಅಕಾಡೆಮಿ. ಹೌದಾ, ಸವೀರಾ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂತಂದರೆ, ನಿಮ್ಗೆ ಆಲ್ರೆಡಿ ಶೋ ಆಗ್ತಾಯಿದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತ ಹೇಳಿ, ಅಂದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತೇಳಿ. ಟ್ರಿಬ್ಯುನಲ್ ಅಂತ ಇದೆಯಲ್ಲ, ಟ್ರಿಬ್ಯುನಲ್ ಅಂತಕ್ಕಂಥ ವರ್ಡು ಒರಿಜಿನಲಿ ಸಂವಿಧಾನದಲ್ಲಿರಲಿಲ್ಲ. ಇದನ್ನೇನು ಮಾಡ್ಯಾರಪ್ಪ ಅಂತಂದರೆ 14A ಭಾಗದಲ್ಲಿ 42ನೇ ಅಮೆಂಡ್ಮೆಂಟ್ ಆ್ಯಕ್ಟ್ ಪ್ರಕಾರ ಯಾರು ಮಾಡಿದರು. ಹೌದಾ, ಇದರಲ್ಲಿ 2 ಆರ್ಟಿಕಲ್ ಬರ್ತವೆ, 323A 323B ಅಂತ ಹೇಳಿ. ಹೌದಾ, 323A 323B ಅಂತೇಳಿ. 323A ಏನು ಹೇಳತ್ತಪ್ಪ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂತ ಬರ್ತವೆ. ಹೌದಾ, ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸಲ್ಲಿ 2 ಥರ ಬರ್ತವೆ, CAT SAT ಅಂತ ಬರ್ತವೆ. SAT ಅಂದರೆ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, CAT ಅಂದರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತೇಳಿ. ಹೌದಾ, ಇವೆರಡು ಟ್ರಿಬ್ಯುನಲ್ಗಳಿಗೆ ಈ ಆರ್ಟಿಕಲ್ ಸಂಬಂಧಪಡುತ್ತೆ. SAT ಅಂತಂದರೆ ನಮ್ಮ ರಾಜ್ಯದ್ದು ಬರುತ್ತೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಆಗುತ್ತೆ. ಹೌದಾ, ಇವೆರಡು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗಳು ಈ ಆರ್ಟಿಕಲ್ ಬರ್ತವೆ. 323B ಅಲ್ಲಿ ಏನು ಬರ್ತಾವಪ್ಪ ಅಂತಂದರೆ ಟ್ರಿಬ್ಯುನಲ್ಸ್ ಫಾರ್ ಅದರ್ ಮ್ಯಾಟರ್ಸ್ ಅಂತ ಬರ್ತವೆ. ಹೌದಾ, ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅಪೀಲೇಟ್ ಟ್ರಿಬ್ಯುನಲ್ ಇರ್ಬೋದು. ಹೌದಾ, ಈ ಫಾರಿನ್ ಟ್ರಿಬ್ಯುನಲ್ ಇರ್ಬೋದು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಥರ ಬರುತ್ತೆ. ಹೌದಾ, ಅದರಲ್ಲಿ ಒಂದು ಯಾವುದಪ್ಪ ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಹೌದಾ, ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ನೆಕ್ಸ್ಟ್, ಹೌದಾ, ಇಂಡಿಯಾ ಈಸ್ ದ ಥರ್ಡ್ ಕಂಟ್ರಿ ಗ್ಲೋಬಲಿ ಆಫ್ಟರ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್, ದ ಫಸ್ಟ್ ಡೆವಲಪಿಂಗ್ ನೇಷನ್ ಟು ಎಸ್ಟಾಬ್ಲಿಷ್ಡ್ ಅ ಸ್ಪೆಷಲೈಸ್ಡ್ ಎನ್ವಿರಾನ್ಮೆಂಟಲ್ ಟ್ರಿಬ್ಯುನಲ್ ಲೈಕ್ NGT. ಹೌದಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡನ್ನು ಬಿಟ್ಟರೆ ಥರ್ಡ್ ಕಂಟ್ರಿ ಇಂಡಿಯಾ NGTಯನ್ನು ಎಸ್ಟಾಬ್ಲಿಷ್ ಮಾಡಿದೆ. ಹೌದಾ, ಅಂದರೆ ಪರಿಸರದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಇಡೀ ವರ್ಲ್ಡಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಹೊರತುಪಡಿಸಿದರೆ ಇಂಡಿಯಾನೇ ಎಸ್ಟಾಬ್ಲಿಷ್ ಮಾಡಿದೆ. ಹೌದಾ, ಇದು ಪ್ರಶ್ನೆ ಆಗುತ್ತೆ. ನೆಕ್ಸ್ಟ್, ಹೌದಾ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ನೋಡೋಣ ಇವಾಗ. ಹೌದಾ, ಅದ್ರ ಬಗ್ಗೆ ಏನಿದೆ ಅನ್ನೋದನ್ನು ನೋಡೋಣ. ಹೌದಾ, ಎಸ್ಟಾಬ್ಲಿಷ್ಮೆಂಟ್ ಯಾವಾಗಾಯಿತು? ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ 2010 ಪ್ರಕಾರ 2010ರಲ್ಲಿ NGT ಎಸ್ಟಾಬ್ಲಿಷ್ ಆಯಿತು. ಹೌದಾ, 2010ರಲ್ಲಿ NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎಸ್ಟಾಬ್ಲಿಷ್ ಆಯಿತು. ಹೌದಾ, ಇದರ ಆಬ್ಜೆಕ್ಟಿವ್ ಏನಿದೆ ಅಂದರೆ ಉದ್ದೇಶ ಏನಿದೆ ಅಂತೆ, ನೈಸರ್ಗಿಕ ನ್ಯಾಯವನ್ನು ಕೊಡ್ತಕ್ಕಂಥ ವರ್ಕನ್ನು NGT ಅದು ಮಾಡುತ್ತೆ. ಹೌದಾ, ಕ್ವಿಕ್ ರೆಸೊಲ್ಯೂಷನ್ ಆಫ್ ಎನ್ವಿರಾನ್ಮೆಂಟಲ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್ ಕೇಸಸ್ ಅಂತ ಬರುತ್ತೆ. ಹೌದಾ, ಇದು ರೆಸೊಲ್ಯೂಷನ್ ಅದು ಮಾಡ್ಬೇಕಾದ್ರೆ ವಿತಿನ್ 6 ಮಂತ್ 6 ತಿಂಗಳ ಒಳಗಾಗಿನೇ ರೆಸೊಲ್ಯೂಷನ್ ಅದು ಮಾಡಬೇಕು. ಹೌದಾ, ಇದು ಹೆಡ್ ಕ್ವಾರ್ಟರ್ಲಿದೆ ಅಂದರೆ ನ್ಯೂ ದೆಹಲಿಯಲ್ಲಿದೆ. ಹೌದಾ, ಹೆಡ್ ಕ್ವಾರ್ಟರ್. ಹೌದಾ, ಅದೇ ಥರ ರೀಜನಲ್ ಹೆಡ್ ಕ್ವಾರ್ಟರ್ಸ್ ಬರ್ತವೆ ಅಥವಾ ರೀಜನಲ್ ಆಫೀಸಸ್ ಬರ್ತವೆ, ಪ್ರಾದೇಶಿಕ ಕಚೇರಿಗಳು ಬರ್ತವೆ. ಅದರಲ್ಲಿ ಒಂದು ಭೋಪಾಲ್, ಪುಣೆ, ಕೋಲ್ಕತ್ತಾ, ಚೆನ್ನೈ. ಹೌದಾ, ಬೆಂಗಳೂರಲ್ಲಿ ಇಲ್ಲ. ಹೌದಾ, ಈ ಪ್ರಶ್ನೆಯನ್ನು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ HKದಲ್ಲಿ ಪ್ರಶ್ನೆ ಆಗಿತ್ತು. ಹೆಡ್ ಕ್ವಾರ್ಟರ್ ಯಾವಿದಾವೆ ಅನ್ನೋದ್ರ ಮೇಲೆ ಪ್ರಶ್ನೆ ಆಗ್ತಾ ಇರ್ತವೆ. ಇದ್ರ ಬಗ್ಗೆ ಐಡಿಯಾ ಇರಲಿ. ನೆಕ್ಸ್ಟ್, ಸ್ಟ್ರಕ್ಚರ್ ಯಾವ ಥರ ಇದೆ ಅಂತಂದರೆ, ಇದಕ್ಕೆ ಒಬ್ಬರು ಚೇರ್ಪರ್ಸನ್ ಮುಖ್ಯಸ್ಥರು ಇರ್ತಾರೆ, ಜುಡಿಷಿಯಲ್ ಮೆಂಬರ್ಸ್ ಇರ್ತಾರೆ, ಎಕ್ಸ್ಪರ್ಟ್ ಮೆಂಬರ್ಸ್ ಇರ್ತಾರೆ. ನಾಟ್ ಓನ್ಲಿ ಜುಡಿಷಿಯಲ್ ಮೆಂಬರ್ಸ್, ನಾಟ್ ಓನ್ಲಿ ಎಕ್ಸ್ಪರ್ಟ್ ಮೆಂಬರ್ಸ್ ಇಬ್ಬರು ಇರ್ತಾರೆ. ಹೌದಾ, ಇವ್ರ ಅಧಿಕಾರಾವಧಿ ಎಷ್ಟಪ್ಪ ಅಂತಂದರೆ 5 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲಾಗುತ್ತೋ ಅದು ಅಪ್ಲೈ ಆಗುತ್ತೆ ಇಲ್ಲಿ. ಹೌದಾ, ನೋ ರಿಅಪಾಯಿಂಟ್ಮೆಂಟ್ಸ್. ಹೌದಾ, ಇವರನ್ನು ಮರು ನೇಮಕಾತಿಗೆ ಅವಕಾಶವಿಲ್ಲ. ಅಪಾಯಿಂಟ್ಮೆಂಟ್ಸ್, ಹೌದಾ, ಚೇರ್ಪರ್ಸನ್ ಮುಖ್ಯಸ್ಥರನ್ನು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡುತ್ತೆ ವಿತ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸಲಹೆಯೊಂದಿಗೆ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಹೌದಾ, ಅದನ್ನು ಬಿಟ್ಟರೆ 10ರಿಂದ 20 ಜುಡಿಷಿಯಲ್ ಮೆಂಬರ್ಸ್ ಇರ್ತಾರೆ, 10ರಿಂದ 20 ಎಕ್ಸ್ಪರ್ಟ್ ಮೆಂಬರ್ಸ್ ಇರ್ತಾರೆ. ಇದಕ್ಕೆ ಇರುತ್ತೆ ಒಂದು ನೇಮಕಾತಿ ಸಮಿತಿ ಇರುತ್ತೆ. ಹೌದಾ, ಸೆಲೆಕ್ಷನ್ ಕಮಿಟಿ ಇರುತ್ತೆ. ನೆಕ್ಸ್ಟ್, ಆವಾಗಲೇ ಹೇಳಿದೆ, ಇಂಡಿಯಾ ಈಸ್ ದ ಥರ್ಡ್ ಕಂಟ್ರಿ ಗ್ಲೋಬಲಿ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನ ಹೊರತುಪಡಿಸಿದರೆ ಇಂಡಿಯಾನೇ ಥರ್ಡ್ ಕಂಟ್ರಿ NGTನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಇಡೀ ವರ್ಲ್ಡಲ್ಲಿ. ಹೌದಾ, ಎಂಥ ಆ್ಯಕ್ಟ್ ಪ್ರಕಾರ? 2010 ಆ್ಯಕ್ಟ್ ಪ್ರಕಾರ. ಹೌದಾ, 21ನೇ ವಿಧಿ ಏನತ್ತಪ್ಪ ಅಂದರೆ ರೈಟ್ ಟು ಲೈಫ್ ಅಂತ ಹೇಳುತ್ತೆ, ಅಥವಾ ರೈಟ್ ಟು ಲೈವ್ ಅಂತ ಹೇಳುತ್ತೆ. ಹೌದಾ, ಇದರಲ್ಲಿ ಏನುತ್ತೆ, ರೈಟ್ ಟು ಲೈವ್ ವಿತ್ ಎನ್ವಿರಾನ್ಮೆಂಟ್ ಅಂತೇಳಿ. ಹೌದಾ, ಉತ್ತಮ ಪರಿಸರದಲ್ಲಿ ವಾಸಿಸುವ ಹಕ್ಕೂ ಕೂಡ ಆರ್ಟಿಕಲ್ 21ರಲ್ಲಿ ಅಡಕವಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಭಾಳಷ್ಟು ಪ್ರಕರಣಗಳು ಹೇಳಿದೆ. ಅದರ ಆಧಾರದ ಮೇಲೆ NGTಯನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್,
ಹೌದಾ. ಇವಾಗೇನಪ್ಪ ಅಂದ್ರೆ ಅಧಿಕಾರ ಮತ್ತು ನ್ಯಾಯವ್ಯಾಪ್ತಿ ಅಂತ ಬರುತ್ತೆ. ಹೌದಾ. ಜುರಿಸ್ಟಿಕ್ಷನ್ ನ್ಯಾಯವ್ಯಾಪ್ತಿ. ಸಿವಿಲ್ ಕೇಸಸ್ ಆನ್ ಎನ್ವಿರಾನ್ಮೆಂಟಲ್ ಇಶ್ಯೂ ಆ್ಯಂಡ್ ರೈಟ್ಸ್. ಹೌದಾ. ಸಿವಿಲ್ ಕೇಸಸ್ ಮಾತ್ರ ಬರ್ತವೆ, ಇಲ್ಲಿ ಕ್ರಿಮಿನಲ್ ಕೇಸಸ್ ಅದು ಬರೋದಿಲ್ಲ. ಸೋಮೊಟ್ಟೋ ಪವರ್. ಹೌದಾ. ಇದಕ್ಕಿರಲಿಲ್ಲ, 2021 ಗ್ರ್ಯಾಂಟೆಡ್ ಮಾಡಿದರು. ಹೌದಾ. ನೆಕ್ಸ್ಟ್ ಇದು ರೋಲ್ ಏನಷ್ಟು ಇದಾಗಲ್ಲ, ಪ್ರೊಸೀಜರ್ ಇಂಪಾರ್ಟೆಂಟು. ಪ್ರೊಸೀಜರ್ಸ್. ಹೌದಾ. ಫಾಲೋ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ನೈಸರ್ಗಿಕ ನ್ಯಾಯದ ಆಧಾರದ ಮೇಲೆ ಇದು ತನ್ನ ವರ್ಡಿಕ್ಟನ್ನು ಹೊರಡಿಸುತ್ತೆ. ಹೌದಾ. ನಾಟ್ ಬೌಂಡ್ ದಿ CPC 1908. ಹೌದಾ. CPC ಸಿವಿಲ್ ಪ್ರೊಸೀಜರ್ ಕೋಡ್ 1908ರಲ್ಲಿ ಇದು ಅಧಿಕಾರ ಇರೋದಿಲ್ಲ. ಮತ್ತು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ಇದಕ್ಕೆ ಅಧಿಕಾರ ಇರೋದಿಲ್ಲ. ಇದೇನಾಗಿದೆ ಇವಾಗ, ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಆಗಿದೆ. ಹೌದಾ. ಇದರ ಮೇಲೆ ಇದಕ್ಕೆ ಅಧಿಕಾರ ಇರೋದಿಲ್ಲ. ಒಂದು ಸಿವಿಲ್ ಪ್ರೊಸೀಜರ್ ಕೋಡ್ 1908, ಇನ್ನೊಂದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872. ಹೌದಾ. ನೆಕ್ಸ್ಟ್ ಇದರ ಆದೇಶಗಳೇನು ಬರ್ತಾವಲ್ಲ, ಆರ್ಡರ್ಸ್, ಇದರ ಆದೇಶಗಳೇನು ಬರ್ತಾವಲ್ಲ, ಇದರ ಆದೇಶಗಳು ಸಿವಿಲ್ ಕೋರ್ಟ್ನ ಡಿಕ್ರಿ ಇದ್ದಂಗೆ. ಹೌದಾ. ಆಫ್ಟರ್ ರಿಲೀಫ್ ಆ್ಯಂಡ್ ಕಾಂಪೆನ್ಸೇಷನ್ ಡಿಸಿಷನ್ಸ್ ಆರ್ ಬೈಂಡಿಂಗ್. ಹೌದಾ. ಸಿವಿಲ್ ನ್ಯಾಯಾಲಯ ನೀಡ್ತಕ್ಕಂಥ ತೀರ್ಪಿಗೆ ಈಕ್ವಲ್ ಆಗಿರುತ್ತೆ. ಹೌದಾ. ಇದು ಅಪೀಲ್ ಹೋಗ್ಬೋದಪ್ಪ ಅಂದರೆ ತೀರ್ಪಿನ ಮೇಲೆ ಅಪೀಲ್ ಹೋಗ್ಬೋದು. ಟ್ರಿಬ್ಯುನಲ್ಸ್ ಕ್ಯಾನ್ ರಿವ್ಯೂ ಇಟ್ಸ್ ಡಿಸಿಷನ್. ಹೌದಾ. ಯಾವುದಾದ್ರೂ ಒಂದು ಡಿಸಿಷನನ್ನು ಅದು ರಿವ್ಯೂ ಅದು ಮಾಡ್ಬೋದು. ಹೌದಾ. ಅಕಸ್ಮಾತ್ ಅಪೀಲ್ ಹೋಗ್ಬೇಕಪ್ಪ ಅಂದರೆ ಸುಪ್ರೀಂ ಕೋರ್ಟ್ಗೆ 90 ದಿನದ ಒಳಗಾಗಿ ಅಪೀಲ್ ಹೋಗಬೇಕು. ಹೌದಾ. ನೆಕ್ಸ್ಟ್. ಹೌದಾ. ಜುರಿಸ್ಟಿಕ್ಷನ್ ಲಾಸ್. ಹೌದಾ. ನ್ಯಾಯ ವ್ಯಾಪ್ತಿಯಲ್ಲಿ ಯಾವ ಯಾವ ಆ್ಯಕ್ಟ್ಗಳ ಮೇಲೆ ಇದಕ್ಕೆ ಅಧಿಕಾರ ಹೊಂದಿದೆ ಅಂದರೆ, ಒಂದು ವಾಟರ್ ಆ್ಯಕ್ಟ್, ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ 1974 ಅಂದರೆ ಜಲಮಾಲಿನ್ಯ ಕಾಯ್ದೆ 74ರ ಅಡಿಯಲ್ಲಿ ಅಧಿಕಾರ ಹೊಂದಿದೆ. ಇನ್ನೊಂದು ದ ವಾಟರ್ ಆ್ಯಕ್ಟ್, ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಸೆಸ್ ಆ್ಯಕ್ಟ್ ಅಂತ 1977 ಬರುತ್ತೆ, ಅದರ ಮೇಲೂ ಅಧಿಕಾರ ಹೊಂದಿದೆ. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ಅದರ ಮೇಲೂ ಅಧಿಕಾರ ಹೊಂದಿದೆ. ಅದು ಏರ್ ಆ್ಯಕ್ಟ್ ಅಂದರೆ ವಾಯುಮಾಲಿನ್ಯ ಕಾಯ್ದೆ 1981 ಮೇಲೂ ಅಧಿಕಾರ ಹೊಂದಿದೆ. ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಮೇಲೆ ಅಧಿಕಾರ ಹೊಂದಿದೆ. ಪಬ್ಲಿಕ್ ಲಯಬಿಲಿಟೀಸ್ ಇನ್ಶೂರೆನ್ಸ್ ಆ್ಯಕ್ಟ್ 1991 ಮೇಲೂ ಅಧಿಕಾರ ಹೊಂದಿದೆ. ಬಯೋಡೈವರ್ಸಿಟಿ ಆ್ಯಕ್ಟ್ 2002 ಮೇಲೂ ಕೂಡ ಅಧಿಕಾರವನ್ನು ಹೊಂದಿದೆ. ಹೌದಾ. ಇದು ಯಾವುದರ ಮೇಲೆ ಅಧಿಕಾರ ಹೊಂದಿಲ್ಲಪ್ಪ ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ 1908, ಇನ್ನೊಂದು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ಇದರಲ್ಲಿ ಅಧಿಕಾರವನ್ನು ಹೊಂದಿಲ್ಲ. ಇದರ ಮೇಲೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳಾಗಿದ್ದಾವೆ. ಹೌದಾ. UPSC 2018ರಲ್ಲಿ ಒಂದು ಪ್ರಶ್ನೆ ಆಗಿದೆ. ಹೌದಾ. ಅದ್ರ ಬಗ್ಗೆ ಏನಾಗಿದೆ ನೋಡೋಣ. ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಮತ್ತು ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. NGTಯು ಒಂದು ಕಾಯ್ದೆಯ ಮೂಲಕ ಸ್ಥಾಪಿಸಲಾಗಿದೆ, ಆದರೆ CPCBಯನ್ನು ಸರ್ಕಾರದ ಕಾರ್ಯಕಾರಿ ಆದೇಶದ ಮೂಲಕ ರಚಿಸಲಾಗಿದೆ ಅಂತ ಹೇಳಿದ್ದಾರೆ. ಹೌದಾ. NGT ಅನ್ನೋದು 2010ರ NGT ಆ್ಯಕ್ಟ್ ಪ್ರಕಾರ ಸ್ಥಾಪನೆಯಾಗಿದೆ. NGT ಆ್ಯಕ್ಟ್ ಪ್ರಕಾರ ಸ್ಥಾಪನೆಯಾಗಿದೆ. ಹೌದಾ. CPCBನೂ ಇದೆಯಲ್ಲ, ಇದು ಕೂಡ ಆ್ಯಕ್ಟ್ ಪ್ರಕಾರ ಸ್ಥಾಪನೆಯಾಗಿದೆ. ಯಾವ ಆ್ಯಕ್ಟ್ ಅಂದರೆ 1974ರ ವಾಟರ್ ಆ್ಯಕ್ಟ್ ಅಂತ ಹೇಳಿದೆಯಲ್ಲ, ಆ ಆ್ಯಕ್ಟ್ ಪ್ರಕಾರ ಇದು ಸ್ಥಾಪನೆಯಾಗಿದೆ. ಹಾಗಾಗಿ ಇದು ರಾಂಗು. ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಂದರೆ, NGT ಪರಿಸರ ನ್ಯಾಯವನ್ನು ಒದಗಿಸುತ್ತದೆ. ಹೌದಾ. ಮತ್ತು ಉನ್ನತ ನ್ಯಾಯಾಲಯಗಳಲ್ಲಿನ ಮೊಕದ್ದಮೆ ಹೊರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೌದಾ. ಇದು ರೈಟು. ಹೌದಾ. ನ್ಯಾಚುರಲ್ ಜಸ್ಟಿಸನ್ನು ಕೊಡುತ್ತೆ ಅಂತ ಹೇಳಿದ್ದೆ. ಆದರೆ CPCBಯು ಹೊಳೆಗಳು, ಬಾವಿಗಳು ಸ್ವಚ್ಛತೆಯನ್ನು ಉತ್ತೇಜಿಸುತ್ತದೆ. ಹೌದು. ಮತ್ತು ಹೊಳೆ ಏರ್ ಕ್ವಾಲಿಟಿ ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ. ಹೌದಾ. AQI ಅಂತ ಬರುತ್ತೆ. ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ 8 ಇಂಪಾರ್ಟೆಂಟ್ಸ್ ಬರ್ತವೆ. ಮತ್ತು ಅದು ಗಾಳಿಯ ಗುಣಮಟ್ಟವನ್ನು ಸುಧಾರಿಸುವ ಈ ಗುರಿಯನ್ನು ಹೊಂದಿದೆ. ಇದು ರೈಟು. ಎರಡನೇ ಸ್ಟೇಟ್ಮೆಂಟ್ ರೈಟು, ಒಂದನೇ ಸ್ಟೇಟ್ಮೆಂಟ್ ರಾಂಗು. ಹಾಗಾಗಿ ಇಲ್ಲಿ ಒಂದು ರಾಂಗು, 2 ರೈಟು. 2 ಆನ್ಸರ್ 2. ನೆಕ್ಸ್ಟ್. NGT ಬಗ್ಗೆ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತೇಳಿ CDS 2019ರಲ್ಲಿ ಪ್ರಶ್ನೆ ಆಗಿದೆ. ಇದು 2010ರಲ್ಲಿ ಸ್ಥಾಪನೆಯಾಗಿದೆ. ಹೌದು. NGT ಆ್ಯಕ್ಟ್ 2010ರಲ್ಲಿ ಸ್ಥಾಪನೆಯಾಗಿದೆ. ಹೌದಾ. NGT ಆ್ಯಕ್ಟ್ 2010ರಲ್ಲಿ ಆಗಿದೆ. ಹೌದಾ. ಪರಿಸರ ಸಂರಕ್ಷಣೆ ಮತ್ತು ಅರಣ್ಯಗಳ ಸಂಬಂಧಿಸಿದ ಪ್ರಕರಣಗಳನ್ನು ವಿಲೇವಾರಿ ಮಾಡುತ್ತದೆ. ಹೌದು. ಇದು ಕರೆಕ್ಟು. ಮೂರನೇದು ಏನಿದೆ, ವ್ಯಕ್ತಿಗಳು ಆಸ್ತಿಗಳಿಗೆ ಉಂಟಾದ ಹಾನಿಗಳ ಪರಿಹಾರ ನೀಡೋದ್ರ ಬಗ್ಗೆ ಹೇಳುತ್ತೆ. ಇದು ರೈಟು. ಹೌದಾ. ನಾಲ್ಕನೇದು ಏನು ಹೇಳುತ್ತೆ, 1908 ಅಲ್ಲ, 1908ರ CPC ಅಡಿಯಲ್ಲಿ ಇದು ವರ್ಕ್ ಮಾಡಲ್ಲ ಅಂತ ಹೇಳಿದೆ. ಹೌದಾ. 1908ರ ಸಿವಿಲ್ ಪ್ರೊಸೀಜರ್ ಕೋಡ್ ಅಂತ ಬರುತ್ತೆ, ಅದು ಮತ್ತೊಳ್ಳಿ
1872 ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಡಿಯಲ್ಲಿ ಇದು ವರ್ಕ್ ಮಾಡಲ್ಲ. ಹಾಗಾಗಿ 4ನೇ ಆನ್ಸರ್ ರಾಂಗು. ನೆಕ್ಸ್ಟ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಆಫ್ ಅಂತ ಪ್ರಶ್ನೆ ಆಗಿದೆ. ಹೌದಾ? NGT ಯಾವಾಗ ಸ್ಥಾಪನೆ ಆಯಿತು? 2010 NGT ಆ್ಯಕ್ಟ್ ಅಡಿಯಲ್ಲಿ 2010ರಲ್ಲಿ ಸ್ಥಾಪನೆಯಾಗಿದೆ. ಆರ್ಟಿಕಲ್ 21ರಲ್ಲಿ ಉತ್ತಮ ವಾತಾವರಣದಲ್ಲಿ ಬದುಕುವ ಹಕ್ಕೂ ಕೂಡ ಮೂಲಭೂತ ಹಕ್ಕು ಅನ್ನೋದರ ಆಧಾರದ ಮೇಲೆ ಸ್ಥಾಪನೆಯಾಗಿದೆ. ನೆಕ್ಸ್ಟ್, ಇಲ್ಲಿ RRB ಒಂದು ಪ್ರಶ್ನೆ ಆಗಿದೆ. ಏನಾಗಿದೆ? ಫಸ್ಟ್ ಚೇರ್ಪರ್ಸನ್ ಆಫ್ ದಿ NGT ಅಂತ ಪ್ರಶ್ನೆ ಆಗಿದೆ. ಹೌದಾ? ಆನ್ಸರ್ ಏನಪ್ಪ ಅಂದರೆ ಜಸ್ಟಿಸ್ ಲೋಕೇಶ್ವರ್ ಸಿಂಗ್ ಅಂತ ಹೇಳಿ. ಹೌದಾ? ಯಾವುದಾದ್ರೂ ಒಂದು ಟ್ರಿಬ್ಯುನಲ್ ಅಥವಾ ಇನ್ಸ್ಟಿಟ್ಯೂಟ್ ಓದ್ತಾ ಇದ್ದೀರಪ್ಪ ಅಂತಂದರೆ, ಎಕ್ಸಾಂಪಲ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಗಿರ್ಬೋದು, NHRC ಆಗಿರ್ಬೋದು, SHRC ಆಗಿರ್ಬೋದು, ವುಮೆನ್ ಕಮಿಷನ್ ಆಗಿರ್ಬೋದು, ಅಲ್ಲಿ ಮೊದಲ ಅಧ್ಯಕ್ಷ ಇರ್ತಾರೆ ಅನ್ನೋದು ಇಂಪಾರ್ಟೆಂಟು, ಇವಾಗಿನ ಅಧ್ಯಕ್ಷ ಇರ್ತಾರೆ ಅನ್ನೋದು ಇಂಪಾರ್ಟೆಂಟು. ಹೌದಾ? ನೆಕ್ಸ್ಟ್, ಇಲ್ಲಿ ಆಂಧ್ರ ಪ್ರದೇಶ್ ಗ್ರೂಪ್ 1 ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ 2023ರಲ್ಲಿ. ಇಲ್ಲಿ ಏನಾಗಿದೆ ನೋಡೋಣ. ಹೌದಾ? NGT ಬಗ್ಗೆನೇ ಆಗಿದೆ. ಇದು ಯಾವುದು ರೈಟ್ ಸ್ಟೇಟ್ಮೆಂಟ್ ಅಂತ ಪ್ರಶ್ನೆ ಆಗಿದೆ. ಇಟ್ ವಾಸ್ ಹ್ಯಾಟ್ ಅಪ್ ಅಂಡರ್ ದಿ ನ್ಯಾಷನಲ್ ಟ್ರಿಬ್ಯುನಲ್ಸ್ ಆ್ಯಕ್ಟ್ 2010. ರೈಟ್ ಆನ್ಸರ್, ಇದು ರೈಟ್ ಆಗಿದೆ. ಎರಡನೇದು, NGT ಫೌಂಡ್ ದ ಪ್ರೊಸೀಜರ್ ಲೇಡ್ ಆನ್ ಸಿವಿಲ್ ಪ್ರೊಸೀಜರ್ ಕೋಡ್ ಅಲ್ಲ. ಹೌದಾ? ಯಾವಾಗಲೇ ಹೇಳ್ದಲ್ಲ, 1908ರ ಸಿವಿಲ್ ಪ್ರೊಸೀಜರ್ ಕೋಡು ಮತ್ತು ಹೊಳ್ಳಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ 1872 ಅಡಿಯಲ್ಲಿ NGT ವರ್ಕ್ ಮಾಡಲ್ಲ. ಹೌದಾ? NGT ಹ್ಯಾಸ್ 6 ಪ್ಲೇಸಸ್ ಸಿಟ್ಟಿಂಗ್ ಥ್ರೂ ದ ಕಂಟ್ರಿ. ಹೌದಾ? ರೀಜನಲ್ ಆಫೀಸಸ್ ಎಷ್ಟಿದಾವೆ? ರೀಜನಲ್ ಪ್ರಾದೇಶಿಕ ಕಚೇರಿಗಳು 4 ಇದ್ದಾವೆ. ಇಲ್ಲಿ 6 ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇದು ರಾಂಗು. ಎರಡನೇದು ರಾಂಗು, ಮೂರನೇದು ರಾಂಗು. ಒಂದು ಮಾತ್ರ ರೈಟು. ಹೌದಾ? ಇಲ್ಲಿ ನೋಡೋಣ, ಒಂದು ಮಾತ್ರ ರೈಟು, ಇವೆಲ್ಲ ರಾಂಗು. ನೆಕ್ಸ್ಟ್ ಏನಾಗಿದೆ? ಇಲ್ಲಿ ಕೂಡ CDS ಅಲ್ಲಿ ಪ್ರಶ್ನೆ ಆಗಿದೆ. ಇದನ್ನು ಆವಾಗಲೇ ಹೇಳಿದೆ. CDS ಅಲ್ಲಿ ಪ್ರಶ್ನೆ ಆಗಿರೋದನ್ನು ಹೇಳಿದ್ದೀನಿ ಆಲ್ರೆಡಿ. ಹೌದಾ? ಇವತ್ತು ನಾವು ಯಾವುದ್ರ ಬಗ್ಗೆ ಡಿಸ್ಕಷನ್ ಅದು ಮಾಡಿದ್ದೀವಿ? NGT ಬಗ್ಗೆ ಅದು ಮಾಡಿದ್ವಿ. ಹೌದಾ? NGT 2010ರಲ್ಲಿ 2010 ಆ್ಯಕ್ಟ್ ಪ್ರಕಾರ 2010ರಲ್ಲಿ ಸ್ಥಾಪನೆ ಆಗಿದೆ. ಹೆಡ್ ಕ್ವಾರ್ಟ್ರು ನ್ಯೂ ದೆಹಲಿಯಲ್ಲಿದೆ. 4 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದ್ದಾವೆ. 7 ಆ್ಯಕ್ಟ್ ಅಡಿಯಲ್ಲಿ ವರ್ಕ್ ಮಾಡುತ್ತೆ. 1908 ಮತ್ತು 1908ರ ಸಿವಿಲ್ ಪ್ರೊಸೀಜರ್ ಕೋಡು ಮತ್ತು ಹೊಳ್ಳಿ 1872ರ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ವರ್ಕ್ ಮಾಡಲ್ಲ. ಇಟ್ ಈಸ್ ವರ್ಕ್ ಅಂಡರ್ ದಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಹೌದಾ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.